ಆ ತಾಯಿಗೆ ಇಬ್ಬರು ಗಂಡು ಮಕ್ಕಳು. ಮೊದಲನೆಯವನಿಗೆ ಮದುವೆ ಆಗಿತ್ತು. ಎರಡನೇ ಮಗನಿಗೆ ಹುಡುಗಿ ನೋಡ್ತಾ ಇದ್ರು. ಆದ್ರೆ ಆಸ್ತಿಲಿ ಪಾಲ್ ಬೇಕು ಅಂತ ಕಾಟ ಕೊಡ್ತಿದ್ದವ ಹೆತ್ತವಳ ತಲೆ ಬುರುಡೆ ಛಿದ್ರ ಛಿದ್ರ ಮಾಡಿದ್ದಾನೆ. ಸಂಬಂಧಗಳು ಸತ್ತೋಗಿ ಅದೆಷ್ಟೋ ಕಾಲವೇ ಆಗೋಯ್ತು. ಆಸ್ತಿ ಅಂತಸ್ತು ಅಂತ ಬಂದ್ರೆ ನಮ್ಮವರೇ ನಮಗೆ ಮುಳುವಾಗಿ ಬಿಡ್ತಾರೆ. ಕಾಸಿನ ಮುಂದೆ ಮನುಷ್ಯತ್ವಕ್ಕೆ ಕಿಂಚಿತ್ತು ಬೆಲೆ ಕೊಡ್ತಿಲ್ಲ. ಜೀವಕ್ಕೆ ಜೀವ ಅನ್ನೋ ತಂದೆ ತಾಯಿಯನ್ನೇ ಬಲಿ ಹಾಕೋ ಲೆವೆಲ್ಗೆ ಬಂದು ನಿಂತಿದ್ದಾರೆ. ಇವನು ಕೂಡ ಇದೇ ಜಾಯಮಾನಕ್ಕೆ ಸೇರಿದ ನರರಾಕ್ಷಸ. 9 ತಿಂಗಳು ಹೊತ್ತು ಹೆತ್ತು ಸಾಕಿದವಳನ್ನೇ ಆಸ್ತಿ ವಿಷಯಕ್ಕೆ ಕೊಂದು ಹಾಕಿದ್ದಾನೆ. ಆಸ್ತಿಗಾಗಿ ಪೀಡಿಸ್ತಿದ್ದ ಹೆತ್ತವಳನ್ನೇ ಕೊಂದು ಹಾಕಿದ. 2 ಲಕ್ಷ ಕಾಸಿಗೆ ಬಿತ್ತು ಜನ್ಮ ಕೊಟ್ಟವಳ ಹೆಣ. ಭೂಮಿ ಮೇಲೆ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ ಅಂದುಕೊಂಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆ ತರಬಹುದು. ಆದ್ರೆ ತಾಯಿ ಪ್ರೀತಿಗೆ ಕೋಟಿ ಕೊಟ್ರೂ ಸಿಗಲ್ಲ. ಭಗವಂತ ಅನ್ನಿಸಿಕೊಂಡವನೇ ತಾಯಿ ಪ್ರೀತಿಗೆ ಶರಣಾಗಿ ಹೋಗಿದ್ದಾನೆ. ಅಂಥದ್ರಲ್ಲಿ ಈ ಪಾಪಿಗಳು ಹೆತ್ತವಳ ಎದೆ ಬಗೆಯೋ ಕೆಲಸ ಮಾಡ್ತಿದ್ದಾರೆ. ಹಣದ ಮೋಹಕ್ಕೆ ಬಿದ್ದವರು ಜೀವ ಕೊಟ್ಟವಳ ಜೀವವನ್ನೇ ತೆಗೆಯೋ ಕೆಲಸ ಮಾಡ್ತಿದ್ದಾರೆ. ಈ ತಾಯಿಯ ಹೆಸರು ಚಂದವ್ವ ಅಂತ. 55 ವರ್ಷ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಕ್ಕೇರ ಮಡುಗು ತಾಂಡಾ ನಿವಾಸಿ. ಈ ಹೆಣ್ಣು ಮಗಳಿಗೆ ಒಟ್ಟು 4 ಜನ ಮಕ್ಕಳು. ಅದರಲ್ಲಿ 2 ಹೆಣ್ಣು 2 ಗಂಡು. ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿ ಮುಗಿಸಿದ್ರು. ದೊಡ್ಡ ಮಗ ಕುಮಾರನಿಗೂ ಇತ್ತೀಚೆಗೆ ಮದುವೆ ಮಾಡಿದ್ರು. ಹೆಂಡತಿ ಮನೆಗೆ ಬರ್ತಿದ್ದಂತೆ ಮಗ ಅನ್ನಿಸಿಕೊಂಡವ ರಾಕ್ಷಸನಾಗಿದ್ದ. ಹೆತ್ತವಳು ಅನ್ನೋದನ್ನ ಮರೆತು ಬೇರೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದ. ಆಸ್ತಿಯಲ್ಲದೆ ಪಾಲು ಕೊಡುವಂತ ನಿತ್ಯ ಕಾಡಿಸ್ತಿದ್ದ. ಆದ್ರೆ ಚಂದವ್ವ ಮಾತ್ರ ಇದಕ್ಕೆ ಸುತಾರಾಮ್ ಒಪ್ಪಿರ್ಲಿಲ್ಲ. ಕಿರಿ ಮಗನಿಗೆ ಮದುವೆ ಮಾಡಿದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಿದ್ಲು. ಜಗಳಾಗಿತ್ತಂತ ಸರ್, ಅವ್ರ ಮನ್ಯಾಗ ಸರ್. ಇದರ ಸಲಾಗಿ ನಿನ್ನೆ ಸಾಯಂಕಾಲ ಅವ್ರ ದೊಡ್ಡ ಮಗ ಕಲ್ ತಗೊಂಡ ತಲೆ ಮೇಲೆ ಒಕ್ಕಟ್ಬಿಟ್ಟಾನ ಸರ್. ಕಲ್ ತಗೊಂಡ್ ಹೊಡೆದ. ನೀನಿದ್ದೆ ಮುಂದೆ? ನಾ ಒಂದ್ ಸ್ವಲ್ಪ ದೂರ ಇದ್ದೆ ರೀ. ಇದ್ದಿಲ್ಲ ಅಲ್ಲಿಂದ. ಬಿಡ್ಸಕ್ ಹೋಗಿದ್ದೆ ನೀನು? ಬಿಡಿಸ್ಬಿಟ್ಟು ಹೋಗಿದ್ರಿ. ತಿರ್ಗಾ ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಹೋಗಿದ್ರಿ. ಅಷ್ಟೊತ್ತಿಗೆ ಹೊಡೆದ್ಬಿಟ್ರಿ. ಕೂಲಿ ನಾಲಿ ಮಾಡ್ತಿದ್ದ ಹಿರಿ ಮಗ ಕುಮಾರ ಬೆಂಗಳೂರಿಗೆ ಹೋಗಿದ್ದ. ಅಲ್ಲದೆ ಒಂದಿಷ್ಟು ತಿಂಗಳು ಕೆಲಸ ಮಾಡಿಕೊಂಡಿದ್ದ. ಇತ್ತೀಚೆಗೆ ಊರಿಗೆ ಬಂದು 2 ಲಕ್ಷ ಹಣ ಬೇಕು ಅಂತ ತಾಯಿಯನ್ನ ಪೀಡಿಸೋದಕ್ಕೆ ಆರಂಭಿಸಿದ್ದಾನೆ. ಯಾವಾಗ ಹೆತ್ತವಳು ಇಲ್ಲ ಅಂದ್ಲೋ ನನ್ನ ಪಾಲಿನ ಆಸ್ತಿಯನ್ನ ನನಗೆ ಕೊಡುವಂತ ಕಾಟ ಕೊಡ್ತಿದ್ದ. ಆಗಲೂ ಚಂದವ್ವ ಹೇಳಿದ್ದೊಂದೇ, ನಿನ್ನ ತಮ್ಮನ ಮದುವೆ ಆಗ್ಲಿ ಅಂತ. ಇದರಿಂದ ರೊಚ್ಚಿಗೆದ್ದ ಕುಮಾರ ಹೆತ್ತವಳ ಜೊತೆ ಜಗಳ ಶುರು ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೀತಿದ್ದಂತೆ ತಮ್ಮನ ಕಣ್ಣೆದುರೇ ಹೆತ್ತವಳನ್ನ ಕೊಂದು ಹಾಕಿದ್ದಾನೆ. ಬಂಡೆಗಲ್ಲನ್ನ ತಲೆ ಮೇಲೆ ಎತ್ತಾಗ್ತಿದ್ದಂತೆ ಚಂದವ್ವ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ನಾವು ತಾಯಿಗೆ ₹2 lakhs ಕೇಳಿದ್ದಾರೆ. ಬಟ್ ತಾಯಿಯವ್ರ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಸೊ ಅವರು ಕೊಡೋಕ್ಕಾಗಲ್ಲ ಅಂದಿದ್ರು. ಆವಾಗ ಮಾತು ಚಕಮಕಿಯಾಗಿ ಹೊಡಿಬಡಿ ಆಗಿದೆ. ಅದಾದಮೇಲೆ ಅವರು ತಾಯಿಗೆ ಮಗ ಹೊಡೆದಿದ್ದಾನೆ. ಬಟ್ ಸದ್ಯಕ್ಕೆ ಏನು ಮಾಹಿತಿ ಇದೆ, ಇದು ಮೇನ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಆಗಿದೆ. ಒಟ್ಟಿನಲ್ಲಿ ಆಸ್ತಿ ಆಸೆಗೆ ಬಿದ್ದವ ಹೆತ್ತವಳನ್ನೇ ಕೊಂದು ಜೈಲು ಸೇರಿದ್ದಾನೆ. ಭೂಮಿ ಮೇಲೆ ಇಂಥ ಮಕ್ಕಳು ಇರ್ತಾರೆ ಅನ್ನೋದಕ್ಕೆ ಇವನೇ ಜೀವಂತ ಸಾಕ್ಷಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.